ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ KCET ನ ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಮತ್ತೆ ಕೌನ್ಸಿಲಿಂಗ್ ನಲ್ಲಿ ರ್ಯಾಂಕಿಂಗ್ ಏನೋ ವ್ಯತ್ಯಾಸ ಆಗುತ್ತಾ, ಕಾಲೇಜಸ್ಗೆ ಎಷ್ಟೆಲ್ಲ ಒಂದು ಕಟ್ ಆಫ್ ಇರುತ್ತೆ, ಟಾಪ್ 10 ಕಾಲೇಜಸ್ ಅದನ್ನ ಸಜೆಸ್ಟ್ ಮಾಡಿ ನಮಗೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಆಪ್ಷನ್ ಎಂಟ್ರಿನಲ್ಲಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ಇಂಜಿನಿಯರಿಂಗ್ ಕಾಲೇಜಿನ ಒಂದು ರ್ಯಾಂಕಿಂಗ್ ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸತಿ ಜಾಸ್ತಿ ಆಗತ್ತಾ ಕಮ್ಮಿ ಆಗತ್ತಾ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಸತಿ ಕಂಪೇರ್ ಮಾಡ್ಕೊಳ್ಳೋದಾದ್ರೆ ಈ ಸತಿ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ಕಟ್ ಆಫ್. ಸ್ವಲ್ಪ ನೀವು ನೋಡ್ಕೊಂಡು ಕಟ್ ಆಫ್ ನ ಇದ್ ಮಾಡ್ಕೊಳ್ಳಿ, ಓಕೆನಾ. ಸೊ ಮೊದಲನೇದಾಗಿ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡ್ಕೊಳ್ಳೋದಾದ್ರೆ ಅಪ್ರಾಕ್ಸಿಮೇಟ್ಲಿ ಕಟ್ ಆಫ್ 499ರಿಂದ 512 ತನಕನೂ ಕೂಡ ಆಗಬಹುದು. ಸೊ PES ಯೂನಿವರ್ಸಿಟಿ ನೋಡ್ಕೊಳ್ಳೋದಾದ್ರೆ 1654 ಕಟ್ ಆಫ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಲಾಸ್ಟ್ ಸತಿ ಅದು 1500 ಇತ್ತು. ಸೊ MS ರಾಮಯ್ಯ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡ್ಕೊಳ್ಳೋದಾದ್ರೆ 2076 ಕಟ್ ಆಫ್ ಆಗುತ್ತೆ. ಅದೇ ತರನೇ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡ್ಕೊಳ್ಳೋದಾದ್ರೆ 3870 ಕಟ್ ಆಫ್ ಆಗುತ್ತೆ. JSS ಸೈನ್ಸ್ ಆಫ್ ಟೆಕ್ನಾಲಜಿ ಯೂನಿವರ್ಸಿಟಿ 6390 ಕಟ್ ಆಫ್ ಆಗುತ್ತೆ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ 5020 ಕಟ್ ಆಫ್ ಆಗುತ್ತೆ. ಮತ್ತೆ ದಯಾನಂದ ಸಾಗರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 6584 ಕಟ್ ಆಫ್ ಆಗುತ್ತೆ. ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 5036 ಕಟ್ ಆಫ್ ಆಗುತ್ತೆ. ಅದೇ ತರನೇ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 11545 ಕಟ್ ಆಫ್ ಆಗುತ್ತೆ. ಮತ್ತೆ ರೇವಾ ಯೂನಿವರ್ಸಿಟಿ 15125 ಕಟ್ ಆಫ್ ಆಗುತ್ತೆ. ಇದು ನೋಡ್ಕೊಳ್ಳೋದಾದ್ರೆ 15,000 ರ್ಯಾಂಕಿಂಗ್ ಒಳಗಡೆ ಬೆಸ್ಟ್ ಕಾಲೇಜಸ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಆಪ್ಷನ್ ನಲ್ಲಿ ಪ್ರಿಫರ್ ಮಾಡ್ಕೋಬಹುದು ನೀವು ಒಂದ್ ವೇಳೆ ಈ ಒಂದು ರ್ಯಾಂಕಿಂಗ್ ನಲ್ಲಿ ಬಂದಿದೆ ಅಂದ್ರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 1 lakh ಅಂಡರ್ 1 lakh ನಲ್ಲಿ ಬೆಸ್ಟ್ ಕಾಲೇಜಸ್ ವಿಡಿಯೋಸ್ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಸೆಕ್ಷನ್ ನಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಅದು ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ನೋಡ್ಕೊಳ್ಳೋದಾದ್ರೆ ನಾರ್ಮಲ್ ಆಗಿ ಕಟ್ ಆಫ್ ಈ ಸತಿ ಇಂಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ಅಂತ ಹೇಳೋದಾದ್ರೆ ನನ್ನ ಪ್ರಕಾರ ಈ ಸತಿ ಇಂಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕಟ್ ಆಫ್ ವೇರಿಯೇಷನ್ ಆಗೇ ಆಗುತ್ತೆ, ಪ್ರತಿ ಸತಿನೂ ಕೂಡ ವೇರಿಯೇಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ತರ ನಿಮ್ಗೆ ಇಲ್ಲಿ ಕಟ್ ಆಫ್ ನೀವು ಯಾವ ರೀತಿ ಲಾಸ್ಟ್ ಇಯರ್ ನ ಒಂದು ಅನಾಲಿಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನಲ್ಲಿ ಎಂಟ್ರಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ನಾರ್ಮಲ್ ಆಗಿ ಲಾಸ್ಟ್ ಇಯರ್ ನ ಒಂದು ಡ್ರಾಫ್ಟ್ ಬಂದ್ಬಿಟ್ಟು KA ವೆಬ್ಸೈಟ್ ನಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಒಂದು 2026 ನ ಒಂದು ಆಪ್ಷನ್ ಎಂಟ್ರಿನಲ್ಲಿ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಕಟ್ ಆಫ್ ಅನ್ನುವಂಥದ್ದು ಈಸಿ ಆಗುತ್ತೆ. ಮತ್ತೆ ಕಾಲೇಜಸ್ ಕೂಡ ಸಿಗೋಕೆ ಈಸಿ ಆಗುತ್ತೆ, ಓಕೆನಾ. ಸೊ ಇನ್ನೇನಾರ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಕಂಟೆಂಟ್ ಇಷ್ಟ ಆಗ್ತಿತ್ತು ಅಂತ ಹೇಳೋದಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಒಂದೇ ಮಾತರಂ.